ಒಂದನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ರಾಜನಿದ್ದನು. ಅವನು ತನ್ನ 3 ಮಂತ್ರಿಗಳಲ್ಲಿ ಒಬ್ಬನನ್ನು ಅಪ್ರಾಮಾಣಿಕ ಮತ್ತು ಸೋಮಾರಿ ಎಂದು ಗುರುತಿಸಿದನು. ಆದರೆ ಆ 3ರಲ್ಲಿ ಯಾರೆಂದು ಗುರುತಿಸಲು ಆಗಲಿಲ್ಲ. ರಾಜ ಸತ್ಯವನ್ನು ತಿಳಿಯಲು ರಹಸ್ಯವಾದ ಯೋಜನೆಯನ್ನು ಹಾಕಿದ. ಅವನ ಮಂತ್ರಿ ಎಲ್ಲರನ್ನೂ ಕರೆದು 3ವರಿಗೂ ಖಾಲಿ ಚೀಲವನ್ನು ಕೊಟ್ಟ. ನೀವೆಲ್ಲರೂ ಬೇರೆ ಬೇರೆ ಕಾಡಿಗೆ ತೆಗೆದೊಯ್ಯಬೇಕು ಹಾಗೆಂದು ಹೇಳಿದ. ನಿಮ್ಮ ಕಾರ್ಯ ಏನೆಂದರೆ ಕಾಡಿನಲ್ಲಿ ದೊರೆಯುವ ಅತ್ಯಂತ ರುಚಿಕರ ಹಣ್ಣನ್ನು ಒಂದೇ ದಿನದಲ್ಲಿ ಈ ಚೀಲಕ್ಕೆ ತುಂಬುವುದು. ದಿನವಿಡೀ ತಾಜಾ ಹಣ್ಣನ್ನು ತೆಗೆಯುವುದರಲ್ಲಿ ಮೊದಲನೇ ಮಂತ್ರಿ ಶ್ರಮ ಪಡುತ್ತಿದ್ದ. 2ನೇ ಮಂತ್ರಿ ಆಲೋಚಿಸಿದ, ಶ್ರಮ ಯಾಕೆ ಪಡಬೇಕು, ರಾಜ ಪ್ರತಿ ಹಣ್ಣನ್ನು ಪರೀಕ್ಷಿಸುವುದಿಲ್ಲವಲ್ಲ. 3ನೇ ಮಂತ್ರಿ ಹಣ್ಣನ್ನು ಹುಡುಕಲು ಸಿಕ್ಕಾಪಟ್ಟೆ ಸೋಮಾರಿಯಾಗಿದ್ದ. ಅವನು ಯೋಚಿಸಿದ, ನಾನು ಹಣ್ಣಿನ ಬದಲಿಗೆ ಎಲೆ ಮತ್ತು ಕಲ್ಲನ್ನು ತುಂಬುತ್ತೇನೆ. ಸಂಜೆಯಷ್ಟರಲ್ಲಿ ಎಲ್ಲ 3 ಮಂತ್ರಿಗಳು ಚೀಲದೊಂದಿಗೆ ಹಿಂತಿರುಗಿದರು. ರಾಜ ಯಾರೊಬ್ಬರ ಚೀಲವನ್ನು ತೆರೆಯಲಿಲ್ಲ. ಬದಲಿಗೆ ಅವರನ್ನು 30 ದಿನಗಳ ಕಾಲ ಸೆರೆಮನೆಯಲ್ಲಿ ಕೂಡಿ ಹಾಕಿದ.